ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಪತ್ರಕರ್ತನಾಗಿ ಮಾತಾಡ್ತೇನೆ. ನನ್ನ ಮತ್ತು ಸುವರ್ಣರ ಸಂಬಂಧ ಒಂಥರ ಬೇರೆ ಥರದ್ದು. ನಾನು ಮೊದಲಿಗೆ ಅವ್ರ ಬಗ್ಗೆ ತಿಳ್ಕೊಂಡದ್ದು ಉಡುಪಿಯಲ್ಲಿ ಇದ್ದಾಗ, ಉಡುಪಿ ರಂಗಭೂಮಿ ಮತ್ತು ರಥವೀದಿಗಳ ರಂಗ ಚಟುವಟಿಕೆಯಲ್ಲಿ ಇದ್ರಿ. ಉದ್ಯಾವರ ನಾಗೇಶ್ ಕುಮಾರ್ ಇದ್ದರು ಇಷ್ಟೊತ್ತು ನಮ್ಮ ಜೊತೆ. ಆ ಸಂದರ್ಭದಲ್ಲಿ ಉದ್ಯಾವರ ಮಾಧವಾಚಾರ್ಯರು ಗುಡ್ಡದ ಭೂತ ಚಿತ್ರೀಕರಣ ಸಂದರ್ಭದಲ್ಲೆಲ್ಲ ನಮ್ಮ ಜೊತೆ ಹೇಳ್ತಾಯಿದ್ರು. ಅವ್ರು ನಮ್ಮ ನಿರ್ದೇಶಕರಾಗಿದ್ದರು ಆಗ, ಉದ್ಯಾವರ ಮಾಧವಾಚಾರ್ಯ. ಬಹಳ ನಿಷ್ಠುರ. ನಾನು ಸಾಮಾನ್ಯವಾಗಿ ಇಷ್ಟೆಲ್ಲ ನಾಟಕಗಳನ್ನು ಮಾಡಿದ್ದೇನೆ, ಅವರ ಎದುರು ಹೋಗಿ ನಿಂತಾಗ ಮಾತೇ ಹೊರಡುವುದಿಲ್ಲ ಅಂತ. ಅಂದರೆ ಅಷ್ಟು ನಿಷ್ಠುರ, ಅಷ್ಟು ಶಿಸ್ತು ಇತ್ತು ಅಂತ. ಅದರ ನಂತರ ನಾನು ಪತ್ರಕರ್ತನಾಗಿ ಮೊದಲ ಬಾರಿಗೆ ಮುಂಬೈಯಲ್ಲಿ ನಾವೊಂದು ಪತ್ರಿಕೆಯನ್ನು ಕಟ್ಟಿದೆವು, ಕರ್ನಾಟಕ ಮಲ್ಲ ಅಂತ. ಅದು ಈಗಲೂ ತುಂಬ ದೊಡ್ಡ ಮಟ್ಟದಲ್ಲಿದೆ. ನಾನು 3 ವರ್ಷ ಮುಂಬೈಯಲ್ಲಿ ಆ ಪತ್ರಿಕೆಯನ್ನು ಆರಂಭದಿಂದ ಇದಾಗುವವರೆಗೆ ಇದ್ದೆ, ಅದು ಮೇಲ್ಮಟ್ಟದವರೆಗೆ ಬರುವ ತನಕ. ಆ ಸಂದರ್ಭದಲ್ಲಿ ಗುಡ್ಡದ ಭೂತ ಟಿ ವಿಯಲ್ಲಿ ಬರ್ತಾಯಿತ್ತು. ನಮಗೆಲ್ಲ ಆಗ ಪತ್ರಕರ್ತರ ಕತೆ ಗೊತ್ತಲ್ಲ ನಿಮಗೆ, ಸಂಜೆ ಹೊತ್ತಿನಲ್ಲಿ ಬ್ಯುಸಿಯಾಗಿರ್ತೇವೆ ನಾವು. ಆ 1 ಅವರ್ 6 ಗಂಟೆಗೇನೋ ಬರ್ತಾಯಿತ್ತು ಅದು. ನಾವು ಮಧ್ಯದಲ್ಲಿ ಏನೋ ಟೀ ಕುಡಿಲಿಕ್ಕಂತ ಹೋಗಿ ಯಾರ್ದಾದ್ರು ಮನೆ ಹೊಕ್ಕಿಬಿಡ್ತಿದ್ದೆವು. ಕನ್ನಡಿಗರು, ತುಳುವರ ಮನೆ ತುಂಬ ಇತ್ತಲ್ಲಿ. ಅಲ್ಲಿ ಹೊಕ್ಕಿ ಆ ಟಿ ವಿಯಲ್ಲಿ ನೋಡ್ತಾಯಿದ್ದೆ. ಹೆಚ್ಚಿನ ಸಂದರ್ಭ ಅದು ಮಾಡಲಿಕ್ಕೆ ಆಗ್ತಾಯಿತ್ತು. ಅದರ ನಂತರ ನಾವು ಅವರನ್ನು, ಅದು ತುಂಬ ಪಾಪ್ಯುಲರ್ ಆಯಿತು ಅಲ್ಲಿ ಕೂಡ ಮುಂಬೈಯಲ್ಲಿ. ನಾವು ಈ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೋಸ್ಕರ ಒಂದು ಕಾಂಪಿಟೀಷನ್ ಇಟ್ಟೆವು, ಗುಡ್ಡದ ಭೂತದ ಬಗ್ಗೆ ಪ್ರಬಂಧ ಬರೀರಿ ಅಂತ. ಆ ಪ್ರಬಂಧದ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ಕೊಡಲಿಕ್ಕೆ ನಮ್ಮ ಅಶೋಕ್ ಸುವರ್ಣ ಅವರು ಈಗಾಗಲೇ ಹೋದ್ರು. ಅವ್ರು ನಮ್ಮ ಚೀಫ್ ರಿಪೋರ್ಟರ್ ಆಗಿದ್ದರು ಆ ಸಂದರ್ಭದಲ್ಲಿ. ಅವ್ರು ಕರ್ಕೊಂಡು ಬಂದರು. ಸದಾನಂದ ಸುವರ್ಣರನ್ನೇ ಕರಿಬೇಕು ಅಂತ ನಮ್ಮ ಇದಿತ್ತು, ಅವರನ್ನೇ ಕರ್ಕೊಂಡು ಬನ್ನಿ ಅಂತ. ಅವ್ರ ಕೈಯಲ್ಲೇ ಕೊಡಿಸಿದೆವು. ಅದು ಮೊದಲ ಬಾರಿಗೆ ನಾವು ಅವ್ರ ಜೊತೆಗೆ ಮೀಟ್ ಮಾಡಿದ್ದು. ಆಗ ತುಂಬ ಎಲ್ಲ ಅನುಭವ ಹಂಚ್ಕೊಂಡಿದ್ರು. ಹೇಳಿದಾಗೆ ಮಾತು ಕಮ್ಮಿ ಹೇಳ್ತಾರೆ, ಬಟ್ಟು ಮಾತಿಗಿಂತಲೂ ಅವರು ಅದೇ ಮಾತು ಮೌನದ ಮಧ್ಯದ ನಡುವಿನ ರೇಖೆ ಇದೆಯಲ್ಲ, ಅದರಲ್ಲಿ ತುಂಬ ತಿಳ್ಕೊಳ್ಳಿಕ್ಕಾಗುತ್ತೆ. ಮುಂದಕ್ಕೆ ನಾನು ಮಂಗಳೂರಿಗೆ ಬಂದು ಮಂಗಳೂರಲ್ಲೇ ಎಲ್ಲ ಸುಮಾರು ವರ್ಷ ಇದ್ದೆ. ಇಲ್ಲಿ ವಿಜಯ ಕರ್ನಾಟಕದ ಇದರ ಸಂದರ್ಭದಲ್ಲಿ ನಮ್ಮ ಕಲೀಗ್ ಡಾಕ್ಟರ್ ಸೀತಾಲಕ್ಷ್ಮಿ ಕರ್ಕಿಕೊಡಿ ಅವರು ಆ ಸಂದರ್ಭದಲ್ಲಿ ಹೇಳಿದರು, ಸರ್ ನಾನೀಗ ಸುವರ್ಣರ ಜೊತೆಗಿದ್ದೇನೆ, ಅವ್ರದ್ದೇ ಮನೆಯಲ್ಲಿ ಮಾಳಿಗೆಯಲ್ಲಿ ಇದ್ದೇನೆ. ನಾನು ನಿಮ್ಮ ಜೊತೆ ನಿಮ್ಮ ಬಗ್ಗೆ ಹೇಳುವಾಗ ಅವ್ರು ಹೇಳಿದರೆ ನಮ್ಗೆ ಗೊತ್ತಿದೆ ಅಂತ ಹೇಳಿದರು. ಸರಿ ಆಫೀಸಿಗೆ ಕರ್ಕೊಂಡು ಬನ್ನಿ ಹೇಳಿದೆ. ಆಫೀಸಿಗೆಲ್ಲ ಕರ್ಕೊಂಡು ಬಂದರು. ಆಮೇಲೆ ತುಂಬ ಹೀಗೆ ಮಾತುಕತೆ ಆಯಿತು. ಆನಂತರ ಅವರು ಆ ನೆನಪಿಟ್ಕೊಂಡು ಅವ್ರ ನಂತರ ಸುವರ್ಣ ಸಮ್ಮಾನ ಗೊತ್ತಲ್ಲ ನಿಮಗೆ, ಸುವರ್ಣ ರಂಗ ಸಮ್ಮಾನ ಅಂತ ಒಂದು ಕಾಂತಾವರದಲ್ಲಿ ಕಾಂತಾವರ ಕನ್ನಡ ಸಂಘದೊಟ್ಟಿದ್ರು. ಅದರಲ್ಲಿ ನನ್ನನ್ನೇ ಚೀಫ್ ಗೆಸ್ಟಾಗಿ ಕರ್ಕೊಂಡು ಹೋದರು. ಅಂದರೆ ಆದಾನ ಪ್ರದಾನ ಅಂತ ಅವರೇನೋ ಆ ಥರ ಹೇಳ್ಕೊಂಡ್ರು ನನ್ನ ಹತ್ರ. ನನಗೆ ಅದು ಇದಿರಲಿಲ್ಲ, ಬಟ್ ಅವರು ಅದನ್ನು ಇಟ್ಕೊಳ್ತಾರೆ ಅಂತ ಹೇಳಿದ್ದು ನಾನು. ಆಗ ನಾವು ಅವ್ರಿಗೇನು ಸನ್ಮಾನ ಮಾಡಿದೆ, ಅವ್ರು ನನಗೆ ಸನ್ಮಾನ ಮಾಡಲಿಕ್ಕೆ ಕೊಟ್ಬಿಟ್ಟಿರು. ಆ ಥರದ ಒಂದು ಇದಿತ್ತು. ಆಮೇಲೆ ನನ್ನ ಜೊತೆ ಅವರು ತುಂಬ ಇದರಲ್ಲಿ ಚರ್ಚೆ ಆಗ್ತಿತ್ತು. ರಂಗಭೂಮಿ ಜೊತೆಗೆಲ್ಲ ಬಂದಾಗೆಲ್ಲ ಆಫೀಸಿಗೆ ಬರ್ತಾಯಿದ್ರು. ಅದ ನಂತರ ಒಂದು ಕೃಷ್ಣ ವೇಷ ಸ್ಪರ್ಧೆ ಇತ್ತು. ನಮ್ಮ ಹಿನ್ನೆಲೆ, ನನ್ನ ತಂದೆ ಮೇಕಪ್ ಕಲಾವಿದರು ಆಗಿದ್ದರು. ಉಡುಪಿಯಲ್ಲಿ ದೊಡ್ಡ ಒಂದು ಇದೇ ಇತ್ತು, ನಮ್ಮದು ಕಂಪನಿ ಇತ್ತು, ಡ್ರಾಮಾ ಇದು ಇಂಡಸ್ಟ್ರಿ, ಅದು ಎಲ್ಲ ಮತ್ತೆ ಹೋಯಿತು ತಂದೆಯವರು ಇದಾದಮೇಲೆ. ಸೊ ಅವರಿಗೆ ಕಲ್ಕೂರಾಗೆ ಗೊತ್ತಿದೆ, ಅದು ಉಡುಪಿಯವರೇ ಅವರು ನನ್ನನ್ನು ನೀವು ಬರಬೇಕು ಅಲ್ಲಿ ಒಂದು ಸ್ಪರ್ಧೆಗೆ, ನೀವು ಮೇಕಪ್ ಮಾಡೋ ಮೂಲಕ. ನಾನು ಹೇಳಿದೆ ಸುವರ್ಣರು ಕೂಡ ಇದ್ದಾರೆ ಅಂತೇಳಿ. ಸರಿ ಅವ್ರನ್ನೇ ಕರೀರಿ ಅಂತ ಹೇಳಿದೆ. ಅವರು ನನ್ನ ಜೊತೆ ನೀವು ಮೇಕಪ್ ಮಾಡಿ ಸುವರ್ಣರಿಗೆ ಹೇಳಿದೆ. ನಾನು ಅದನ್ನು ಫೈನಲ್ ಟಚ್ ನಾನು ಮಾಡ್ತೇನೆ ಅಂತ. ಸುವರ್ಣರು ಮೇಕಪ್ ಮಾಡಿದರು, ನಾನು ಫೈನಲ್ ಟಚ್ ಅದು ಫೋಟೋ ಕೂಡ ಈಗಲೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ಅದ್ಭುತವಾಗಿ ಬಂದಿತ್ತು ಕೂಡ. ಅವರ ಬಾಲಕೃಷ್ಣನಿಗೆ ಒಂದು ಮೇಕಪ್ ಮಾಡ್ತಾಯಿದ್ದಾರೆ ಚಿತ್ರ. ಅಂದರೆ ಆ ಥರದ ಸಂಬಂಧಗಳನ್ನು ಕಾದಿಡಬೇಕು ಅಂತ ನನ್ನ ಉದ್ದೇಶ ಆಗಿತ್ತು. ಮತ್ತು ನನಗೆ ಬಹಳ ನೋವಾದದ್ದು ಸೀತಾಲಕ್ಷ್ಮಿ ಅವ್ರ ಬಗ್ಗೆ ಒಂದು ಕೃತಿ ಬರೆದ್ರು, 2-3 ಲೇಖನಗಳನ್ನು ಬರೆದ್ರು. ಆಮೇಲೆ ಅದೊಂದು ಸಂಪಾದನೆ ಮಾಡಿದರು. ಆ ಸಂದರ್ಭದಲ್ಲಿ ಫುಲ್ಲು ಅದರಲ್ಲೇ ಬ್ಯುಸಿ ಆಗಿದ್ರು. ನಾಳಿದೆ ನೀವು ಟೈಮ್ ತಗೊಳ್ಳಿ, ಏನೋ ಇದು ಮಾಡಬೇಡಿ, ವರ್ಕ್ ಮಾಡಿ ಅಂತ ಬಿಟ್ಟೆ ಅವ್ರಿಗೆ. ಆ ದಿನಗಳಲ್ಲಿ ಅವರು ಆಫೀಸಲ್ಲಿ ತಂದು, ಸರ್ ನೋಡಿ ಸರ್, ಇದು ಸ್ವಲ್ಪ ಪ್ರೂಫ್ಸನ್ನು ನೋಡಿಬಿಡಿ ಸರ್, ಏನಾದರೂ ಮಿಸ್ಟೇಕ್ ಆಗಿದೆ ಅಂದರೆ. ಅವರು ಮೊದಲೊಮ್ಮೆ ರಂಗಭೂಮಿಯ ಬಗ್ಗೆ ಬರೀತಾ ನಮ್ಮ ಉದ್ಯಾವರ ನಾಗೇಶ್ ಕುಮಾರ್ನು ಉದ್ಯಾವರ ನಾಗೇಶ್ ಆಚಾರ್ಯ ಮಾಡಿದ್ರಲ್ಲ ನಾಗೇಶ್. ಹಾಗೆ ನಾನಾಗ ಬೈದುಬಿಟ್ಟಿದ್ದೆ ಅವರಿಗೆ. ಅವರು ಪಾಪ ಅವ್ರ ಜೊತೆ ಗೊಳೋ ಇಕ್ಕೊಂಡಿದ್ರಂತೆ. ಹಾಗಾಗಿ ನಂತರನೇ ತರ್ತಾಯಿದ್ರು ಎಲ್ಲ. ಹೇಳಿದೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಕೂಲಾಗಿ ಮಾಡಿ ಅಂತೆಲ್ಲ ಹೇಳಿದೆ. ಆನಂತರ ಅವರಿಗೆ ಒಂದು, ನಿಮಗೆ ನಂಬಲಿಕ್ಕೆ ಆಗೋದಿಲ್ಲ, ಅವರ ತಂದೆಯವರು ಸೀತಾಲಕ್ಷ್ಮಿಯವರ ತಂದೆಯವರು ಬಿದ್ದುಬಿಟ್ಟು ಅವ್ರ ತಲೆಗೆ ಏಟಾಗಿ ಅವರಿಗೆ ಮೆಮೊರಿ ಪವರ್ ಲಾಸ್ ಆಯಿತು. ಒಂದು ಸೈಡು ಮೆಮೊರಿ ಇರಲಿಲ್ಲ. ಆಗ ಇವರು ಹೇಳ್ತಾಯಿದ್ರು, ನನಗಿಬ್ಬರು ತಂದೆಯರು, ಮೇಲೊಬ್ಬರು ಇದ್ದಾರೆ, ಕೆಳಗೊಬ್ಬರು ಇದ್ದಾರೆ ಅಂತ. ಅಂದರೆ ಸುವರ್ಣರನ್ನು ಇವರೇ ನೋಡ್ತಾಯಿದ್ರು.
ಇವರನ್ನು ಅವರು ನೋಡಬೇಕಾಗಿತ್ತು. ಎರಡರ ಮಧ್ಯದ ಅವರ ಬದುಕು ಭಯಂಕರ ತ್ರಿಶಂಕು ಸ್ಥಿತಿಯಲ್ಲಿ ಇತ್ತು. ಯಾವ ಒತ್ತಡದಲ್ಲಿದ್ದರೆ ಅದರ ಮಧ್ಯದಲ್ಲಿ ಮುಂಬೈ ಕನ್ನಡ ವಿಶ್ವವಿದ್ಯಾಲಯದಿಂದ 2.5 ವರ್ಷದಲ್ಲಿ PhD ಬರೆದರು. ರಾತ್ರಿಯೆಲ್ಲ ಕೂತ್ಕೊಂಡು, ಇಲ್ಲೆಲ್ಲ ವರ್ಕ್ ನಿಮ್ಗೆ ಗೊತ್ತಲ್ಲ, ಪತ್ರಕರ್ತರ ಕೆಲಸ ರಾತ್ರಿವರೆಗೆ ಮಾಡಿ, ರಾತ್ರಿಯೆಲ್ಲ ಮಾಡಿ, ಅದರ ನಡುವೆಯಲ್ಲಿ ಇಬ್ಬರ ಸೇವೆ ಮಾಡ್ತಾ ಇದ್ದಾರೆ ಇವರು. ನಾನು ಹೇಳಿದೆ, ಯಾಕ್ರಿ ಈ ಥರ ಸ್ಟ್ರೆಸ್ ತೊಗೊಳ್ತೀರಾ, ಇದು ತುಂಬ ಒತ್ತಡ ಆಗುತ್ತೆ ಅಂತ. ಇವ್ರನ್ನ ಸುವರ್ಣರು ಹೇಳಿದರು, ಹೌದು ಸರ್, ಅವರು ಹಾಗೆ ನನ್ನ ಮಗಳು ನನ್ನ ಬಿಟ್ಟಿಡೋದಿಲ್ಲ, ಪ್ರತಿಯೊಂದಕ್ಕೆ ಇದು ಮಾಡಬೇಕು. ಅವರಿಗೆ ಮೀನು ಬಹಳ ಇಷ್ಟ, ನಿಮ್ಗೆ ಗೊತ್ತಿರಬೇಕು, ಸದಾನಂದ ಸುವರ್ಣರಿಗೆ ಬಹಳ ಮೀನು ಇಷ್ಟ. ಅವರು ಮಾರ್ಕೆಟಿಗೆ ಹೋಗಿ ಅದು ವೆರಿ ಫ್ರೆಶ್ ಇರಬೇಕು, ಅದು ಒಬ್ಬ ಮೀನುಗಾರತಿ ಹತ್ರ ಮಾತ್ರ ತೊಗೊಳ್ತಾರೆ ಅವರು. ಅದು ಸಿಲೆಕ್ಟೆಡ್ ಮೀನು, ತುಂಬ ಕಾಸ್ಟ್ಲಿ, ನಮಗನ್ನಿಸ್ತದೆ ತುಂಬ ಕಾಸ್ಟ್ಲಿ ಇದೆ ಅಂಥದ್ದು. ತುಂಬ ಅಂತಹ ಮೀನನ್ನು ಮಾತ್ರ ತಿಂತಾಯಿದ್ರು ಅವರು. ಮತ್ತು ಅದು ರೆಗ್ಯುಲರ್ ಆಗಬೇಕಾಗಿತ್ತು ಅವ್ರಿಗೆ. ಇವಳೇ ಅಡುಗೆ ಮಾಡಿ ಕೊಡಬೇಕು, ಅದೆಲ್ಲ ಇತ್ತು. ಕೊನೆಯ ದಿನಗಳಲ್ಲಿ ಸೀತಾಲಕ್ಷ್ಮಿ ಅವರಿಗೆ ಬ್ರೈನು ಟ್ಯೂಮರ್ ಆಗಿ ತುಂಬ ತೀವ್ರ ಇದಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ನಾನು ಅವ್ರ ಮನೆಗೆ ಪದೇ ಪದೇ ಹೋಗ್ತಾಯಿದ್ದೆ. ನಾವು ಕಚೇರಿಯಿಂದ ಎಲ್ಲ ಆದಷ್ಟು ಇದು ಮಾಡಿದ್ದೆವು. 1 ವರ್ಷ ಇಡೀ ಅವರಿಗೆ ರಜೆಯನ್ನು ಕೊಟ್ಟು ಹಾಗೆಲ್ಲ ನೋಡಿಕೊಂಡೆವು. ಆಗ ಸುವರ್ಣರತ್ನ ನನಗೆ ಹೆಚ್ಚು ಮಿಂಗ್ಲ, ಅವರನ್ನು ನೋಡ್ಕೊಳ್ಳಿಕ್ಕೆ ಇವಳಿಗೆ ಆಗ್ತಾ ಇರಲಿಲ್ಲ. ಅವ್ರು ತುಂಬ ಹೇಳ್ತಾರೆ, ನನ್ನನ್ನು ಯಾರು ನೋಡ್ಕೊಳ್ತಾರೆ. ಆ ಥರದ ಪರಿಸ್ಥಿತಿಯಲ್ಲೂ ಅವರು ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಸುವರ್ಣರ ಬಗ್ಗೆ ಇವಳು ಕೇಳ್ತಾ ಇದ್ಲು ನನ್ನ ಹತ್ರ, ಅವ್ರು ಹೇಗಿದ್ದಾರೆ. ಅವ್ರು ನೋಡ್ಲಿಕ್ಕೆ ಬರ್ತಾಯಿದ್ರು ಅಲ್ಲಿಗೆ. ನಾನು ಹೇಳ್ತಿದ್ದೆ, ಸುವರ್ಣರು ನೀವು ಬರಬೇಡಿ, ಮನೆಯಲ್ಲೇ ಇರಿ, ಈ ಸಿಚುವೇಷನಲ್ಲಿ ಬರ್ತಿರಲ್ಲ. ತುಂಬ ಅವರಿಗೆ ಇಳಿ ವಯಸ್ಸು, ತುಂಬ ಕಷ್ಟದಲ್ಲಿದ್ದರು ಅವರು ಕೂಡ. ಅವರು ಆದರೂ ಹಠ ಹಿಡಿದು ರಿಕ್ಷಾ ಮಾಡ್ಕೊಂಡು ಬರ್ತಾಯಿದ್ರು ಆಸ್ಪತ್ರೆಗೆ. ಮತ್ತು ಕೊನೆಗೆ ಅವರು ತೀರ್ಕೊಂಡಾಗ ಸುವರ್ಣರು ಸಿಕ್ಕಾಪಟ್ಟೆ, ಅವರನ್ನು ಆ ಸ್ಟೇಜಲ್ಲಿ ನಾನು ನೋಡೇ ಇರಲಿಲ್ಲ. ಅವರು ನನ್ನನ್ನು ಅಪ್ಕೊಂಡು ಇವರು ಶವದ ಬಳಿಗೆ ಅವರನ್ನು ಕರ್ಕೊಂಡು ಹೋಗುವಾಗ ಅವರು ಎಷ್ಟು ಹತ್ತು ಬಿಟ್ರಂದರೆ, ನನ್ನ ಮಗಳು ನನಗೆ ಯಾರು ಇಲ್ಲ ಇನ್ನು, ಕುಮಾರನಾಥ್ ನನಗೆ ಯಾರು ಇಲ್ಲ ಇನ್ನು, ನನಗೆ ತುಂಬ ನಾವು ಅವರು ತಂದೆ ತಾಯಿನೂ ಹತ್ತಿರ್ಲಿಕ್ಕಿಲ್ಲ. ಇವರು ಎಷ್ಟು ಅಳ್ತಾ ಇದ್ರಂದರೆ, ನೀವು ಅವ್ರನ್ನ ನಾನು ಅಪ್ಕೊಂಡೇ ಅವ್ರನ್ನ ಕರ್ಕೊಂಡು ಹೋಗಿ ಇದು ಮಾಡಬೇಕಾಯ್ತು. ಅಷ್ಟು ಅಂಥ ಸಿಚುವೇಷನಲ್ಲಿ ಸುವರ್ಣರನ್ನು ನೋಡೇ ಇರಲಿಲ್ಲ ನಾನು. ಅವರು ಯಾವತ್ತೂ ಕೂಡ ನಿರ್ಮಲ, ಎಂಥ ಕಷ್ಟದ ಸನ್ನಿವೇಶದಲ್ಲಿ ನಿರ್ಮಲ. ಈಗ ಮಟ್ಟು ಅವರು ಹೇಳಿದ್ರು ನೋಡಿ, ಅವರು ಅಂಥ ಒಂದು ಅತೀತರಾಗಿದ್ದರು, ಜಾತಿಗೆ ಅತೀತ ಆಗಿದ್ದರು. ಬಹುಶಃ ಆ ಜಾತಿಗೆ ಅತೀತರಾಗಿದ್ದನಂದರೆ ಇಷ್ಟೊಂದು ಜನ ಬಂದಿದ್ದಾರೆ, ಮತ್ತು ಬೇರೆ ಬೇರೆ ಎಲ್ಲ ಅವರ ಜಾತಿಯನ್ನು ಮೀರಿ ಬೆಳೆದಿದ್ದಾರೆ. ಕೊನೆಯಲ್ಲಿ ಒಂದು ಮಾತು, ದಯವಿಟ್ಟು ಸುವರ್ಣ ರಂಗ ಸಮ್ಮಾನನ್ನು ದಯವಿಟ್ಟು ಮುಂದುವರಿಸಿ, ಅದನ್ನು ಅಲ್ಲಿಗೆ ನಿಲ್ಲಿಸಬೇಡಿ ಅಂತ ನಾನು ಈ ಮಾತಲ್ಲಿ ಇಲ್ಲಿಗೆ ಹೇಳ್ತಾ ಮುಗಿಸ್ತೇನೆ. ಥ್ಯಾಂಕ್ ಯು.